ಏನು ಬೇಕಾದ ಮಾಡ್ತೀವಿ. ಮೊಹಮ್ಮದ್ ಪೈಗಂಬರ್ ಸಲುವಾಗಿ ನಾವು ಜೀವ ಕೊಡ್ತೀವಿ. ನಾವು ಒಬ್ಬರೇ ಇಲ್ಲ, ಪೂರಾ ದೇಶ ಜೀವ ಕೊಡ್ತೈತಿ. ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ. ಮುಸಲ್ರಿಗೆ ಪಾಕಿಸ್ತಾನ ನಾವು ಹೋಗಿಲ್ಲ, ನಾವು ಇಲ್ಲೇ ಅದೀವಿ. 800 ವರ್ಷದಿಂದ ನಮ್ಮ ಮುತ್ಯಾಂದ ಆಸ್ತಿ ನಾವು ಬಿಜಾಪುರದ್ದು ತೋರಿಸ್ತೀವಿ. ಅವ ಬಿಜಾಪುರದಿದ್ರೆ ಹೇಳವ, ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳವ? ಬಸವನಗೌಡ ಒಬ್ಬನೇ ಅವಂಗೆ ಹೇಳಿಕತ್ತೀವಿ ನಾವು. ಅವಂದು ಆಸ್ತಿ 600 ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ. ಬಿಜಾಪುರ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ. ಇಲ್ಲಿ ಇದ್ದಿದ್ದು ನಮ್ಮ ಮುತ್ಯಾಂದ ನಾವು ಆಸ್ತಿ ತೋರಿಸ್ತೀವಿ. ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ. ಪಾಕಿಸ್ತಾನ ಮಂದಿ ನಿನ್ನ ಅಪ್ಪಂದು ಊರದ ಎಲ್ಲಾರ್ಗೇನು ಕೊಂಡ ತಗೊಂಡು ಏನು ಊರ್ಗೆ ಸುಮ್ಮ ಬರೇ ರಾಜಕೀಯ ಮಾಡೋದು. ಎಲೆಕ್ಷನ್ ಸಲುವಾಗಿ ಜಾತಿ ಸಲುವಾಗಿ ಮಾಡಬೇಕು. ಅದು ಮುಂಜಾನೆಯಲ್ಲಿ ಸಂಜೆ ತನ ಮುಸ್ಲಿಮ್ರಿಗೆ ಬೈದು ಎಲ್ಲಾರ್ಗೂ ಬೈದು. ನನಗೆ ಏನಾರೇ ತಿಳಿದಿ ಮುಸ್ಲಿಂ ಅನ್ನೋದು ಬೈಯೋದು ಎಲ್ಲ ಮಾಡೋದು, ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು. ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ, ಅಭಿವೃದ್ಧಿ ಕೆಲಸ ಮಾಡ್ರಿ. ಅವರು ಪಾರ್ಟಿಲಿಂದ ಹೊರಗೆ ಹಾಕ್ಯಾರ. ಈಗ ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಬೈದ್ರೆ ಯಾರು ಬಿಡಂಗಿಲ್ಲ. ಅವ್ರಿಗೆ ಏನಾರೇ ಮಾಡಲಿ ಮತ್ತು ನಾ ಪಾರ್ಟಿಯಾಗ ಬರಲಿ ಅಂತ ಬೈಲಾಕತ್ತಾರ. ಇದು ಮತ್ತೊಮ್ಮೆ ಹೇಳಿಕತ್ತೀವಿ, ನಿಮ್ಮ ಮನೆತನ ನಾವು ಬರ್ತೀವಿ. ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿಕತ್ತೀವಿ. ಯಾಕಂದ್ರೆ ಅವ್ರ ಸಲುವಾಗಿ ನಾವು ದೇಶನೂ ಬಿಟ್ಟು ಹೋಗ್ತೀವಿ. ಅಂಥವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಲಾಂ ಎಲ್ಲ ದೇಶದೊಳಗದ ಮೊಹಮ್ಮದ್ ಪೈಗಂಬರ್ ಅವ್ರು ಬರೇ ಹೆಸರು ತಗೊಂಡ್ರೆ ನಾವು ತ್ಯಾಗ ಮಾಡ್ತೀವಿ. ಅಂಥವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತು ಹುಷಾರ್ಲಿಂದ ಮಾಡ್ರಿ.